ಎಲ್ಲಾ ಕಾಮ ಕಥೆಗಳು ಓದುಗರಿಗೆ ನನ್ನ ನಮಸ್ಕಾರ. ಇದು ನಾನು ಓದಿದ ಕಾಮ ಕಥೆಗಳಲ್ಲಿ ತುಂಬಾ ಹಿಡಿಸಿದ ಒಂದು ಇಂಗ್ಲಿಷ್ ಕತೆ. ಇದನ್ನು ಓದಿ ಎಂಜಾಯ್ ಮಾಡಬೇಕು ಎಂದು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ತಪ್ಪಾಗಿದ್ದರೆ ಕ್ಷಮೆ ಇರಲಿ. ನನ್ನ ಹೆಸರು ದಿವಾಕರನ್, ವಯಸ್ಸು 53, ನಾನೊಬ್ಬ ವಿದುರ. ನಾನು ಇರುವುದು ಕೇರಳದ ಕೊಚ್ಚಿನ್ನಲ್ಲಿ. ನನ್ನದು ಮಧ್ಯಮ ವರ್ಗದ ಕುಟುಂಬ. ಕಳೆದ ವರ್ಷ ಹೆಂಡತಿ ತೀರಿಕೊಳ್ಳುವವರೆಗೂ ಎಲ್ಲವೂ ಸರಿಯಾಗಿತ್ತು. ಇದು ನನ್ನ ಜೀವನದಲ್ಲಿ ನಡೆದ ನೈಜ ಘಟನೆ. ನನಗೆ ಇದನ್ನು ಹಂಚಿಕೊಳ್ಳಲು ಅಸಹ್ಯ ಎನಿಸಿದರೂ ಹಂಚಿಕೊಳ್ಳುತ್ತಿರುವ ಉದ್ದೇಶ ನನ್ನಂತ ಎಷ್ಟೋ ವಿದುರರಿಗೆ ಎಚ್ಚರಿಕೆ ನೀಡಲು ಮತ್ತು ಅವರ ಒಂಟಿತನದ ಸಮಯದಲ್ಲಿ ತಮ್ಮ ಮಗಳೊಂದಿಗೆ ಎಷ್ಟು ಹಿಡಿತದಲ್ಲಿರಬೇಕು ಎಂದು ಅರ್ಥ ಮಾಡಿಸಲು. ನಮಗೆ ಇರೋದು ಒಬ್ಬಳೇ ಮಗಳು ಅನುರಾಧ. ನಮಗೆ ಅವಳೇ ಪ್ರಪಂಚ. ಅವಳಿಗೂ ನಾವೆಂದರೆ ಅಷ್ಟೇ ಪ್ರೀತಿ. ಎಲ್ಲಾ ಹೆಣ್ಣು ಮಕ್ಕಳಂತೆ ಅವಳಿಗೂ ಅಪ್ಪ ಎಂದರೆ ಪಂಚಪ್ರಾಣ. ನಾವು ಅವಳಿಗೆ 2019ರಲ್ಲೇ ಮದುವೆ ಮಾಡಿದ್ದೆವು. ಆಗಿನ್ನೂ ಅವಳಿಗೆ 18 ವರ್ಷ. ಅವಳ ಸಂಸಾರವೂ ಚೆನ್ನಾಗಿತ್ತು. 4 ವರ್ಷಗಳಲ್ಲಿ 2 ಮುದ್ದಾದ ಮಕ್ಕಳ ತಾಯಿಯಾದಳು. ಆದರೆ ಹೋದ ವರ್ಷ ಜನವರಿಯಲ್ಲಿ ವಿಧಿ ಅವಳ ಗಂಡನನ್ನು ಕಾರ್ ಆಕ್ಸಿಡೆಂಟ್ನಲ್ಲಿ ಕರೆದೊಯ್ಯಿತು. 22ರ ಎಳೆ ವಯಸ್ಸಿನಲ್ಲೇ ಅವಳು ವಿಧವೆಯಾದಳು. ಜನವರಿ 2021ರಿಂದ ಅಕ್ಟೋಬರ್ವರೆಗೆ ಅವಳು ಗಂಡನ ಮನೆಯಲ್ಲೇ ಇದ್ದಳು. ಅವರದ್ದು ಕೂಡು ದೊಡ್ಡ ಕುಟುಂಬ. ನಾನು ಒಬ್ಬಂಟಿ. ಹೀಗಾಗಿ ಅವರೇ ಅವಳನ್ನು ದೀಪಾವಳಿಯ ಹೊತ್ತಿಗೆ ಕಳುಹಿಸಿಕೊಟ್ಟರು. ಸುಮಾರು 1 ವರ್ಷ ಹೆಣ್ಣು ದಿಕ್ಕಿಲ್ಲದ ಮನೆಗೆ ಕೊನೆಗೂ ಹೆಣ್ಣಿನ ಆಗಮನವಾಯಿತು. ಮಗಳು ಮೊಮ್ಮಕ್ಕಳು ಮನೆಗೆ ಬಂದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ನಮ್ಮದು ಚಿಕ್ಕ ಮನೆ. ಕೋಣೆಗಳು ಎಷ್ಟು ಚಿಕ್ಕವೆಂದರೆ ಅಲ್ಲಿ ಒಂದು ಮಂಚ ಮಾತ್ರವೇ ಹಿಡಿಯುತ್ತಿತ್ತು. ಅನುರಾಧ ಮಕ್ಕಳೊಂದಿಗೆ ಒಂದು ಕೋಣೆ ಹಂಚಿಕೊಂಡರೆ ನಾನು ನನ್ನ ಮಂಚದ ಮೇಲೆ ಏಕಾಂಗಿಯಾಗಿದ್ದೆ. ಅನುರಾಧ ಮನೆಯ ಎಲ್ಲಾ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು, ಬಟ್ಟೆ ತೊಳೆಯುವುದು ಎಲ್ಲ ಅವಳೇ. ಇದರ ಮಧ್ಯೆ ನನ್ನ ಸೇವೆಯನ್ನು ಚೆನ್ನಾಗಿ ಮಾಡುತ್ತಿದ್ದಳು ಎಂದು ನನಗೆ ಕಾಫಿ, ಹಾಲು, ತಿಂಡಿ ಮಾತ್ರೆ ಮಿಸ್ ಆಗಲಿಲ್ಲ. ಹೀಗೆ 1 ತಿಂಗಳು ಕಳೆಯಿತು. ಅದು ನವೆಂಬರ್ ಮೊದಲ ವಾರದ ಮುಂಜಾನೆ. ಅನುರಾಧ ಹಾಲ್ನಲ್ಲಿರುವ ಮ್ಯಾಟ್ ಮೇಲೆ ಮಲಗಿದ್ದಳು. ನಾನು ಎಬ್ಬಿಸಿ ಕೇಳಿದೆ, ಅನು, ಇಲ್ಲಿ ಏಕೆ ಮಲಗಿದೀಯಾ? ರೂಮ್ ನಲ್ಲಿ ಮಕ್ಕಳ ಜೊತೆ ಯಾಕೆ ಮಲಗಿಲ್ಲ? ಅದಕ್ಕವಳು, ಅಯ್ಯೋ ಅಪ್ಪ, ಅಲ್ಲಿ ಜಾಗವೇ ಇಲ್ಲ. ನಿಮ್ಮ ಮೊಮ್ಮಕ್ಕಳು ಒದ್ದು ಇಡುತ್ತಾರೆ. ನಿದ್ರೆಯೇ ಬರೋದಿಲ್ಲ. ಅದಕ್ಕೆ ಇಲ್ಲಿ ಬಂದು ಮಲಗಿದೆ ಎಂದಳು. ನನ್ನನ್ನು ಎಬ್ಬಿಸುವುದಲ್ವಾ? ನಾನಿಲ್ಲಿ ಬಂದು ಮಲ್ಕೋತಿದ್ದೆ. ನೀನು ನನ್ನ ಮಂಚದ ಮೇಲೆ ಮಲ್ಕೋಬಹುದಿತ್ತು ಎಂದು ಕೇಳಿದೆ. ಇಲ್ಲ ಅಪ್ಪ, ಅದು ನಿಮ್ಮ ಮತ್ತು ನನ್ನಮ್ಮನ ಮಂಚ. ಅಲ್ಲಿ ಮಲಗೋಕೆ ನಂಗಿಷ್ಟ ಇಲ್ಲ. ಅದು ಅಲ್ಲದೆ ನೀವು ನೆಲದ ಮೇಲೆ ಮಲಗೋದು ಸರಿಯಲ್ಲ ಅಂದಳು. ಅನು, ಏನಿದು? ನೀನು ನನ್ನ ಮಗಳು. 2 ಮಕ್ಕಳ ತಾಯಿಯಾದರೂ ನನಗೆ ನೀನು ಮಗಳೇ. ಇವತ್ತಿನಿಂದ ನಾನಿಲ್ಲಿ, ನೀನು ರೂಮ್ ಅಲ್ಲಿ. ಇದೇ ಫೈನಲ್ ಎಂದೆ ತುಸು ಕೋಪದಿಂದ. ಅವಳು ಸ್ವಲ್ಪ ಯೋಚಿಸಿ, ಆಯ್ತು ಅಪ್ಪ, ಆದರೆ ನೀವು ನೆಲದ ಮೇಲೆ ಮಲಗೋದು ನಂಗಿಷ್ಟ ಇಲ್ಲ. ಅದಕ್ಕೊಂದು ಉಪಾಯ ಇದೆ. ನೋಡಿ ಅಪ್ಪ, ಹೇಗಿದ್ದರೂ ನಾನು ನಿಮ್ಮ ಮಗಳು. ಚಿಕ್ಕವಳಿದ್ದಾಗ ಅದೇ ಮಂಚದ ಮೇಲೆ ನಿಮ್ಮ ಮತ್ತು ಅಮ್ಮನ ಜೊತೆ ಮಲಗಿದವಳು. ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮ ಪಕ್ಕದಲ್ಲೇ ಮಲ್ಕೋತೀನಿ ಎಂದಳು. ಆಗ ನಾನು ಯೋಚಿಸಬೇಕಿತ್ತು. ಮಗಳು ಅನ್ನೋ ಮಮಕಾರದಿಂದ ನಾನೇನನ್ನು ಯೋಚಿಸಲಿಲ್ಲ. ಅವಳ ಮಾತಿಗೆ ಮರುಕ್ಷಣವೇ, ಆಯ್ತಮ್ಮ, ಮಕ್ಕಳನ್ನು ಮಲಗಿಸಿ ನೇರ ನನ್ನ ಕೋಣೆಗೆ ಬಂದು ಮಲಗು ಎಂದು ಬಿಟ್ಟೆ. ಆಯ್ತಪ್ಪ, ನಾನು ಅಲ್ಲಿ ಮಲಗಿ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತೇನೆ. ನಾನು ನಿಮ್ಮ ಭುಜದ ಮೇಲೆ ಮಲಗುತ್ತಿದ್ದದ್ದು, ನೀವು ಹೇಳುತ್ತಿದ್ದ ಕಥೆಗಳು ಎಲ್ಲವನ್ನೂ ಅವಳು ಸಂತೋಷದಿಂದ ಕುಣಿದಾಡಿದಳು. ಆ ರಾತ್ರಿ ಊಟ ಮುಗಿಸಿಕೊಂಡು ರೂಮ್ಗೆ ಹೋದೆ. ಅಲ್ಲಿ ಅವಳಿಗೆ ಬೇಕಾದಷ್ಟು ಜಾಗ ಬಿಟ್ಟು ಪಕ್ಕಕ್ಕೆ ಮಲಗಿದೆ. ಯಾವುದೋ ಕಾರಣಕ್ಕೆ ನಿದ್ರೆ ಹತ್ತಲಿಲ್ಲ. ಸಾಲದ್ದಕ್ಕೆ ಈ ಪವರ್ ಕಟ್ ಬೇರೆ. ನನ್ನ ಮಗಳು ಎಲ್ಲಾ ಕೆಲಸಗಳನ್ನು ಮುಗಿಸಿ ಮಕ್ಕಳನ್ನು ಅವರ ಕೋಣೆಯಲ್ಲಿ ಮಲಗಿಸಿ ನನ್ನ ಕೋಣೆಗೆ ಕಡೆಗೆ ಬಂದಳು. ಬಾಗಿಲು ತೆರೆದದ್ದರಿಂದ ಅವಳು ಕ್ಯಾಂಡಲ್ ಹಿಡಿದು ಬರೋದು ಕಾಣುತ್ತಿತ್ತು. ನನಗೆ ನಿದ್ರೆ ಬಂದಿದೆ ಎಂದು ನೋಡಿದಳು. ಕ್ಯಾಂಡಲ್ ಲೈಟ್ ಡಿಮ್ ಇದ್ದುದರಿಂದ ನನ್ನ ಕಣ್ಣು ಅರ್ಧ ಮುಚ್ಚಿರೋದು ಮತ್ತು ನಾನು ಅವಳನ್ನೇ ನೋಡ್ತಾ ಇರೋದು ಅವಳಿಗೆ ಗೊತ್ತಾಗಲಿಲ್ಲ. ಯಾವುದೋ ಪೇಪರ್ ತೆಗೆದು ಶೆಲ್ಫ್ ಮೇಲಿಟ್ಟು ಮಂಚದ ಕಡೆ ಹೆಜ್ಜೆ ಹಾಕಿದಳು. 2 ಮಕ್ಕಳ ತಾಯಿಯಾದರೂ ಇಷ್ಟು ದಿನ ನನ್ನ ಕಣ್ಣಿಗೆ ಅವಳು ಚಿಕ್ಕ ಮಗುವಂತೆಯೇ ಕಾಣುತ್ತಿದ್ದಳು. ಆದರೆ ಅಂದು ಆ ಕ್ಯಾಂಡಲ್ ಲೈಟ್ ನಲ್ಲಿ ಅವಳ ಬೆಳವಣಿಗೆ ನನಗೆ ತಿಳಿಯಿತು. ಅವಳು ನಿಜವಾಗಿಯೂ ಸುಂದರಿ. ಆಗ ತಾನೇ ಸ್ನಾನ ಮಾಡಿದ್ದರಿಂದ ಘಮ ಘಮ ಸುಗಂಧ. ಬಿಳಿ ಚರ್ಮದ ಬೆಡಗಿ ನನ್ನ ಮಗಳು ಅಂದು ಬಿಳಿ ಸೀರೆ, ಕುಪ್ಪಸದಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದಳು.
ಸೆರಗಿನ ಅಡಿಯಲ್ಲಿ ಅವಿತಿದ್ದ ತುಂಬು ಮೂಲೆಗಳು, ಅವಳು ತಿರುಗಿದಾಗ ಸೀರೆಯ ಒಳಗಿಂದ ಉಬ್ಬಿ ಬಂದಿದ್ದ ಮಾದಕ ಪೃಷ್ಠಗಳು, ಎಲ್ಲದರ ಅಂಚು ಅಗಲಗಳನ್ನು ಕಣ್ಣಲ್ಲೇ ಅಂದಾಜಿಸಿದೆ. 2 ವರ್ಷಗಳಿಂದ ಹೆಣ್ಣಿಲ್ಲದೆ ಹಸಿದಿದ್ದ ನನ್ನ ಗೂಟ್ ಅವಳನ್ನು ಈ ರೀತಿ, ಅದರಲ್ಲೂ ಮಂದ ಬೆಳಕಿನಲ್ಲಿ ನೋಡಿದಾಗ ಎದ್ದು ನಿಂತಿತು. ನನಗಾಗ ಅವಳು ಒಂದು ಹೆಣ್ಣಾಗಿ ಕಂಡಳೆ ವಿನಾ ಮಗಳಾಗಿ ಅಲ್ಲ. ಅನುರಾಧ ಕ್ಯಾಂಡಲ್ ಆರಿಸಿ ಕತ್ತಲೆಯಲ್ಲೇ ನನ್ನ ಪಕ್ಕ ಬಂದು ಮಲಗಿದಳು. ಅವಳು ನನ್ನ ಪಂಚೆಯ ಅಡಿಯಲ್ಲಿ ನಿಗುರಿದ ಕೋಲನ್ನು ನೋಡಿಲ್ಲ ಎನ್ನುವುದು ಗೊತ್ತಾಯಿತು. ಅವಳ ದೇಹದ ಪರಿಮಳಕ್ಕೆ ನನ್ನ ಕೋಲು ಇನ್ನೂ ಗಟ್ಟಿಯಾಗುತ್ತಿತ್ತು. 10 ನಿಮಿಷಗಳಲ್ಲಿ ಅವಳು ನಿದ್ರೆಗೆ ಜಾರಿದಳು. ನಾನು ಅವಳನ್ನೇ ನೋಡುತ್ತಿದ್ದೆ. ಅವಳು ನನ್ನ ಕಣ್ಣಿಗೆ ಅಂದವಾಗಿ, ಮುದ್ದಾಗಿ, ಮೆದುವಾಗಿ ನವಕನ್ಯೆಯಂತೆ ಕಂಡಳು. ಎಷ್ಟೇ ಕಾಮಾಪೇಕ್ಷೆ ಇದ್ದರೂ ನನ್ನ ಗಡಿಯ ಅರಿವಿದ್ದರಿಂದ ಸುಮ್ಮನೆ ನಿದ್ರೆಗೆ ಜಾರಿದೆ. ಕೆಲವು ಗಂಟೆಗಳ ನಂತರ ನನಗೆ ಏನೋ ಅಲ್ಲಾಡಿದ ಅನುಭವವಾಯಿತು. ನೋಡಿದರೆ ಅವಳು ನಿದ್ರೆಯಲ್ಲಿ ನನ್ನ ಬಳಿ ಬಂದಿದ್ದಳು. ಅವಳ ಮೆದುವಾದ ದೇಹ ನನಗೆ ಒತ್ತುತ್ತಿತ್ತು. ಅವಳು ನನ್ನ ಮೇಲೆ ಕಾಲು ಹಾಕಿ ತಬ್ಬಿಕೊಂಡಳು. ಎಲ್ಲವೂ ಸರಿ, ಆದರೆ ಅವಳೀಗ ಮಗುವಲ್ಲ ಎನ್ನುವುದೇ ಸಮಸ್ಯೆ. ಅವಳೀಗ ಬೆಳೆದು ನಿಂತ ಮಾದಕ ಚೆಲುವೆ, ಅದಕ್ಕೂ ಮುಖ್ಯವಾಗಿ ನಾನೊಬ್ಬ ಹೆಣ್ಣಿಲ್ಲದೆ ಬಳಲುತ್ತಿದ್ದ ಗಂಡಸು. ನನ್ನ ಕಾಮ ಕೋಲು ಮತ್ತೆ ಗಡುಸಾಯಿತು. ಎದೆ ಹೊಡೆದುಕೊಳ್ಳೋಕೆ ಶುರುವಾಯಿತು. ಬೆವರಿದೆ, ಹೆದರಿದೆ. ಅವಳು ಅಪ್ಪ ಎಂಬ ನಂಬಿಕೆ ಮತ್ತು ಪ್ರೀತಿಯಿಂದ ಅಪ್ಪಿದ್ದಳು. ನನಗೇನು ಮಾಡುವ ಮನಸ್ಸಾಗಲಿಲ್ಲ. ಆದರೂ ನನ್ನ ಕಾಮ ನಿಯಂತ್ರಣಕ್ಕೆ ಸಿಗುತ್ತಿಲ್ಲ. ಮನಸ್ಸಿನೊಳಗೊಂದು ಯುದ್ಧವೇ ನಡೆಯುತ್ತಿತ್ತು. ಕೆಲ ಹೊತ್ತಿನಲ್ಲೇ ಅವಳು ಇನ್ನಷ್ಟು ಬಲವಾಗಿ ತಬ್ಬಿಕೊಂಡು ಕಿವಿಯಲ್ಲಿ ಏನೋ ಗೊಣಗಿದಳು. ನಾನು ಕೇಳುವ ಪ್ರಯತ್ನ ಮಾಡಿದೆ. ಅವಳು ಮಲಯಾಳಂನಲ್ಲಿ ವಾಸು. ನನಗೆ ನೀನು ಬೇಕು, ಬಾ ನಿನಗಾಗಿ ಕಾಯ್ತಾ ಇದೀನಿ ಎನ್ನುತ್ತಿದ್ದಳು. ನನಗೆ ಗಾಬರಿಯಾಯಿತು, ಬೇಸರವೂ ಆಯಿತು. ಅವಳು ನನ್ನನ್ನು ತಂದೆ ಎಂದು ತಬ್ಬಿಕೊಳ್ಳುತ್ತಿರಲಿಲ್ಲ. ಬದಲಾಗಿ ಅವಳು ಅವಳ ತೀರಿಕೊಂಡ ಗಂಡನನ್ನು ಕನಸಿನಲ್ಲಿ ತಬ್ಬಿಕೊಂಡಿದ್ದಳು. ನಮ್ಮಿಬ್ಬರ ಪರಿಸ್ಥಿತಿಯೂ ಒಂದೇ ಆಗಿತ್ತು. ಇಬ್ಬರಿಗೂ ಬೇಕಾಗಿದ್ದದ್ದು ರತಿಕ್ರೀಡೆ. ಅನುರಾಧ ಇನ್ನಷ್ಟು ಬಲವಾಗಿ ತಬ್ಬಿಕೊಂಡಳು. ಅವಳ ತೂತಿನ ಶಾಖ, ಅವಳ ಸೀರೆ, ನನ್ನ ಪಂಚೆ ಎಲ್ಲವನ್ನೂ ದಾಟಿ ನನ್ನ ರಾಡಿಗೆ ಬಡಿಯುತ್ತಿತ್ತು. ಹಾಗೆಯೇ ಕನಸಲ್ಲಿ ನನ್ನ ತಲೆಯನ್ನು ಅವಳ ಕೈಯಲ್ಲಿ ಹಿಡಿದು ತನ್ನತ್ತ ಎಳೆಯುತ್ತಾ ವಾಸು, ಇದು ತಗೋ ನನ್ನ ಮೂಲೆ, ಮಗು ಏಳಬಹುದು, ಅಷ್ಟರೊಳಗೆ ಹಾಲು ಕುಡಿ, ಮಗುವಿಗೂ ಚೂರು ಉಳಿಸು ಎಂದು ಗೊಣಗಿದಳು. ನಾನು ಅವಳ ತಂದೆಯಾಗಿರಬಹುದು, ಆದರೆ ನನಗೂ ಕೆಲವೊಂದು ನ್ಯೂನತೆಗಳಿರುತ್ತವೆ. ನನಗೆ ಅವಳು ಮಗುವಿಗೆ ಮೊಲೆಯುಣಿಸುವುದು ಗೊತ್ತಿದ್ದ ವಿಷಯ. ಈಗ ಅವಳು ನನ್ನನ್ನು ಅವಳ ಹಾಲು ಕುಡಿಯಲು ಕರೆಯುತ್ತಿದ್ದಾಳೆ. ನಾನು ತಡೆಯಲಿಲ್ಲ. ಆದರೆ ಕೆಲಹೊತ್ತಿನಲ್ಲೇ ಬೇಸರ, ಅವಳು ನನ್ನನ್ನು ಬಿಟ್ಟು ಪಕ್ಕಕ್ಕೆ ವಾಲಿದಳು. ಅವಳ ಮೊಲೆಗಳು ಆಕಾಶದತ್ತ ಮುಖ ಮಾಡಿದ್ದರೆ ಅವಳ ಮುಖ ನನ್ನ ಕಡೆ ಇತ್ತು. ಅನು ಎದ್ದಿದ್ದೀಯಾ ಎಂದು ಅವಳನ್ನು ಕೇಳಿದೆ. ಆದರೆ ಅವಳು ಗಾಢ ನಿದ್ರೆಯಲ್ಲಿದ್ದಳು. ಅವಳ ಭುಜವನ್ನು ಅಲ್ಲಾಡಿಸಿ ನೋಡಿದೆ. ಆದರೂ ಅವಳಿಗೆ ಎಚ್ಚರವಾಗಲಿಲ್ಲ. ನನ್ನ ಭಾವನೆಗಳು ಸತ್ತು ಹೋಗಿದ್ದವು. ಕಾಮ ಉಕ್ಕಿ ಹರಿಯುತ್ತಿತ್ತು. ಹಾಗೆಯೇ ಅವಳ ಸೆರಗು ಸರಿಸಿ ಯೌವನ ತುಂಬಿದ ಮೊಲೆಗಳನ್ನು ಕುಪ್ಪಸದ ಸಮೇತ ನೋಡಿದೆ. ಭಯದಿಂದಲೇ ಅವಳ ತುಂಬಿದ ಕುಪ್ಪಸದ ಮೇಲೆ ಕೈ ಆಡಿಸಿದೆ. ಹೇಗೋ ಧೈರ್ಯ ಮಾಡಿ ಅವಳ ಕುಪ್ಪಸದ ಹೂಕ್ಸ್ ತೆಗೆಯಲು ಶುರು ಮಾಡಿದೆ. ಅವಳ ಮೊಲೆಗಳು ಬ್ರಾನಲ್ಲಿ ದರ್ಶನ ಕೊಟ್ಟಾಗ ಕೈ ನಡುಗಿತು. ಅವುಗಳನ್ನು ಮುಟ್ಟುವುದು, ಅವಳ ಮುಖ ನೋಡುವುದು, ಹೀಗೆ ಕೆಲ ಸಮಯ ಕಳೆದು ಕೊನೆಗೂ ಅವಳನ್ನು ಪಕ್ಕಕ್ಕೆ ವಾಲಿಸಿ ಬಾ ಹೂಕ್ಸ್ ತೆಗೆದೆ. ಅದೊಂದು ಅದ್ಭುತ ದೃಶ್ಯ. ನನ್ನ ಮಗಳ ಮೊಲೆಗಳು ಹಾಲಿನಿಂದ ತುಂಬಿದ್ದವು. ಗಳಿತ ಮಾವಿನ ಹಣ್ಣುಗಳಂತೆ ನನ್ನ ಕಣ್ಣು ಕೆರಳಿಸಿದವು. ದೊಡ್ಡ ಕಪ್ಪು ನಿಗುರಿದ ತೊಟ್ಟುಗಳು ನನ್ನ ಬಾಯಲ್ಲಿ ಜೊಲ್ಲು ಸುರಿಯುವಂತೆ ಮಾಡಿದವು. ಹಾಗೆಯೇ ನನ್ನ ವಿಧವೆ ಮಗಳ ಬೆತ್ತಲೆ ಮೊಲೆಗಳ ಮೇಲೆ ಕೈ ಆಡಿಸಿದೆ. ತೊಟ್ಟುಗಳನ್ನು ಚಿವುಟಿದೆ. ಅನುರಾಧ ನಿದ್ರೆಯಲ್ಲೇ ಕೊಸರಾಡಿದಳು. ನನಗಾಗ ತಡೆಯಲಾಗಲಿಲ್ಲ. ಹಾಗೆ ಮುಂದೆ ಬಾಗಿ ಅವಳ ಒಂದು ತೊಟ್ಟನ್ನು ಬಾಯೊಳಗಿಟ್ಟು ಚೀಪಿದೆ. ಸಿಹಿಯಾದ ಬಿಸಿ ಬಿಸಿ ಮೊಲೆ ಹಾಲು ನನ್ನ ಬಾಯಿಯೊಳಗೆ ಹಾರಿತು. ಅದು ನನ್ನ ಮೊಮ್ಮಗನಿಗೆ ಮೀಸಲಿಟ್ಟ ನನ್ನ ಮಗಳ ಮೊಲೆ ಹಾಲು. ಆಗ ನನಗೆ ಧೈರ್ಯ ತುಂಬಿ ಹೋಗಿತ್ತು. ಅವಳ ಮೊಲೆ ತೊಟ್ಟನ್ನು ಕಚ್ಚುತ್ತಾ ಇನ್ನೊಂದನ್ನು ಚಿವುಟುತ್ತಿದ್ದೆ. ಅನುರಾಧ ಎಚ್ಚರವಾದಳು. ಗಾಬರಿಯಿಂದ ನನ್ನನ್ನೇ ನೋಡುತ್ತಿದ್ದಳು. ಆದರೂ ನಾನು ನಿಲ್ಲಿಸಲಿಲ್ಲ. ಅಪ್ಪ ಏನಿದು ಎಂದು ಕೂಗಿದಳು. ನಾಚಿಕೆಯಿಂದ ಸಾರಿ ಮಗಳೇ, ನನಗೆ ತಡೆಯೋಕಾಗಿಲ್ಲ. ನಿನಗೆ ಗೊತ್ತು ನಿನ್ನಮ್ಮ ಹೋದ ಮೇಲೆ ನನ್ನ ಸ್ಥಿತಿ. ಅದು ನೀನೇ ತಪ್ಪಿದಾಗ ಹೇಗೆ ತಡೆಯೋದು ಎಂದು ಉತ್ತರಿಸಿದೆ. ನಾನು ಉತ್ತರಿಸುವಾಗಲೂ 2 ಕೈಗಳು ಅವಳ ಮೊಲೆಯ ಮೇಲೆಯೇ ಆಡುತ್ತಿದ್ದವು. ಅವಳು ಇದೆಲ್ಲವನ್ನು ಬೇಸರದಿಂದ ನೋಡುತ್ತಿದ್ದಳು. ಮಾತಾಡಲಿಲ್ಲ. ಅಲ್ಲಿಂದ ಓಡುವ ಪ್ರಯತ್ನವನ್ನೂ ಮಾಡಲಿಲ್ಲ. ಅವಳ ಮನಸ್ಸು ಮಂಕಾಗಿತ್ತು. ನಾನೇ ಮುಂದುವರಿದು, ಸಾರಿ ನನ್ನದೇ ತಪ್ಪು ಎಂದೆ. ಅವಳು ಅವಳ ಮೊಲೆಯ ಮೇಲಿದ್ದ ನನ್ನ ಕೈ ಸರಿಸುತ್ತಾ, ಅಪ್ಪ ನನಗೆ ಗೊತ್ತು ನೀವು ಅಮ್ಮನನ್ನು ಎಷ್ಟು ಮಿಸ್ ಮಾಡ್ಕೋತೀರಿ ಅಂತ.
ಆದರೆ ನಾನು ನಿಮ್ಮ ಮಗಳು, ಪ್ಲೀಸ್ ಈ ರೀತಿ ಮಾಡಬೇಡಿ ಎಂದಳು. ಅನುರಾಧ, ನೀನು ನನ್ನ ಮಗಳೇ, ಆದರೆ ನಾನೇನು ಮಾಡುವ ಸ್ಥಿತಿಯಲ್ಲಿಲ್ಲ. ನಾನೀಗ ನಿನ್ನನ್ನು ಮುಟ್ಟಬೇಕು. ನನಗೀಗ ನೀನು ಬೇಕು ಎಂದು ಬೇಡಿದೆ. ಬೇಡ ಅಪ್ಪ, ನಾನು ನಿಮ್ಮ ಮಗಳು, ನಿಮ್ಮದೇ ಮೊಮ್ಮಕ್ಕಳ ತಾಯಿ. ನೀವು ಈ ರಾತ್ರಿ ಬಲವಂತ ಮಾಡಿದರೆ ನಾಳೆ ನಾನು ಅವರನ್ನು ಹೇಗೆ ಎದುರಿಸಲಿ, ನನ್ನನ್ನು ನಾನು ಹೇಗೆ ಎದುರಿಸಲಿ ಎಂದು ಕಣ್ಣೀರಿಟ್ಟಳು. ಅನು, ಈ ಒಂದು ರಾತ್ರಿ ಒಪ್ಪಿಕೋ, ನಾನು ನಿನ್ನ ದೇಹ ಅನುಭವಿಸಬೇಕು. ನೋಡು ನಾನೆಷ್ಟು ನೊಂದಿದ್ದೇನೆ. ನನ್ನ ಗೂಟವನ್ನೊಮ್ಮೆ ನೋಡು, ನಿನಗಾಗಿ ಎಷ್ಟು ಗಟ್ಟಿಯಾಗಿದೆ. ನಿನಗೆ ಅಪ್ಪನ ಮೇಲೆ ಪ್ರೀತಿ ಇಲ್ಲವಾ? ಅಪ್ಪ ಖುಷಿಯಾಗಿರೋದು ಇಷ್ಟ ಇಲ್ಲವಾ ಎಂದು ಪರಿಪರಿಯಾಗಿ ಪೀಡಿಸಿದೆ. ಅವಳು ಜೋರಾಗಿ ಅಳುತ್ತಾ, ಅಪ್ಪ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಆದರೆ ಈ ರೀತಿ ಅಲ್ಲ, ಒಬ್ಬ ಮಗಳಾಗಿ ಮಾತ್ರ, ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ, ನಾನು ಹಾಲ್ನಲ್ಲೇ ಮಲಗುತ್ತೇನೆ ಎಂದು ಕೇಳಿಕೊಂಡಳು. ಅವಳು ಎಲ್ಲಿ ನನ್ನ ಬಿಟ್ಟು ಹೋಗುತ್ತಾಳೋ ಎಂದು ಭಯವಾಯಿತು. ಒಂದು ಕ್ಷಣವೂ ಯೋಚಿಸದೆ ನನ್ನ ಸ್ವಂತ ಮಗಳ ಮೇಲೆಯೇ ಮಲಗಿಬಿಟ್ಟೆ. ಅವಳಿಗೆ ಮುತ್ತಿಡುತ್ತಾ ಕೆಳಗೆ ಸರಿದು ಅವಳ ಮೊಲೆಯನ್ನು ಪುನಃ ಬಾಯಿಯೊಳಗೆ ಹಾಕಿಕೊಂಡೆ. ಈ ಬಾರಿ ಇನ್ನಷ್ಟು ಒಳಗೆ ತೂರಿಕೊಂಡು ಚೀಪತೊಡಗಿದೆ. ಅವಳ ಅರ್ಧಕ್ಕೂ ಹೆಚ್ಚು ಮೊಲೆ ನನ್ನ ಬಾಯೊಳಗಿತ್ತು. ಅವಳು ಹೊರಳಾಡಿದಳು, ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು. ನನ್ನ ಕೈಗಳಿಂದ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದು ನನ್ನ ಪೂರ್ತಿ ಭಾರವನ್ನು ಅವಳ ಮೈ ಮೇಲೆ ಹಾಕಿದಾಗ ಅವಳಿಗೆ ಮಿಸುಕಾಡಲು ಆಗಲಿಲ್ಲ. ಕೊನೆಗೆ ಏನು ಮಾಡಲಾಗದೆ ಶರಣಾದಳು. ಅಳುತ್ತಲೇ, ಅಪ್ಪ ನೀವು ಮಾಡುತ್ತಿರೋದು ತಪ್ಪಲ್ಲ, ನಿಮಗೆ ಒಂದು ಹೆಣ್ಣಿನ ಅಗತ್ಯ ಖಂಡಿತ ಇದೆ, ಆದರೆ ಬೇರೆ ಯಾರಾದರೂ ಯಾಕೆ ಸಿಗಲಿಲ್ಲ, ನಿಮಗೆ ಈ ನಿಮ್ಮ ಮಗಳೇ ಬೇಕಾ ಎಂದು ಗೋಗರೆದಳು. ನನಗೆ ಗೊತ್ತಮ್ಮ, ಆದರೆ ನಾನೇನು ಮಾಡಲಿ ಹೇಳು. ನನಗೀಗಲೇ ನೀನು ಬೇಕು, ಅದು ಕೇವಲ ಹೆಣ್ಣಾಗಿ. ನಿನ್ನ ನಾನು ಮುಟ್ಟಬೇಕು, ಮುದ್ದಿಸಬೇಕು, ನಿನ್ನನ್ನು ಈ ರಾತ್ರಿ ಕೆದ್ದು ಬಿಡಬೇಕು ಅನಿಸುತ್ತಿದೆ. ಪ್ಲೀಸ್ ಒಪ್ಪಿಕೋ ಎಂದು ಹಠ ಬಿಡದೆ ಕೇಳಿಕೊಂಡೆ. ಅವಳು ಮೆದುವಾಗಿಯೇ ಉತ್ತರಿಸಿದಳು, ಅಪ್ಪ ನಾನಿವತ್ತು ಒಪ್ಪಿದರೆ ಮುಂದೆಯೂ ಕೇಳುತ್ತೀರಿ, ಆಗಲೂ ಒಪ್ಪಬೇಕಾಗುತ್ತದೆ. ಒಟ್ಟಿನಲ್ಲಿ ನಿಮ್ಮ ತೀಟೆ ತೀರಿಸುತ್ತಾ ನಿಮ್ಮ ಮಡದಿಯಾಗಿ ಬಿಡುತ್ತೇನೆ. ಅಮ್ಮನ ಜಾಗದಲ್ಲಿ ನಾನಿರುತ್ತೇನೆ. ನಿಮಗೆ ಅದೇ ಬೇಕಾ? ನನಗೆ ತಡೆಯಲಾಗಲಿಲ್ಲ. ಹೌದು ಅನುರಾಧ, ನನ್ನನ್ನು ಕ್ಷಮಿಸು, ಇವತ್ತು ರಾತ್ರಿ ನೀನು ನನಗೆ ಬೇಕು, ನಿನ್ನ ದೇಹವನ್ನು ನಾ ಸುಖಿಸಬೇಕು ಎಂದೆ. ಅವಳೀಗ ನಿರ್ಧರಿಸಿದಂತಿತ್ತು. ಆಯ್ತು ಅಪ್ಪ, ನನಗೆ ಗೊತ್ತು ಗಂಡಸಾಗಿ ನಿಮ್ಗೆಷ್ಟು ಆಸೆಗಳಿರುತ್ತೆ ಅಂತ. ಅಮ್ಮ ಹೋದ ಮೇಲೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂದು. ನಿಮಗೆ ಹಾಲು ತಾನೇ ಬೇಕು, ಅದು ನನ್ನ ಮೊಲೆಗಳಿಂದ ಕುಡಿಯಿರಿ ಅಪ್ಪ, ಸ್ವಲ್ಪ ನಿಮ್ಮ ಮೊಮ್ಮಗನಿಗೂ ಉಳಿಸಿ ಎಂದು ಒಪ್ಪಿಗೆ ಕೊಟ್ಟಳು. ನಾನು ಅವಳ ಮೊಲೆಗಳನ್ನು ಹಿಸುಕುತ್ತಾ ಒದಿಕೊಂಡಿದ್ದ ಒಂದು ಮೊಲೆ ತೊಟ್ಟನ್ನು ಬಾಯಲ್ಲಿಟ್ಟೆ. ಮತ್ತೊಂದನ್ನು ಚಿವುಟುತ್ತಾ ಹಾಲು ಹೀರತೊಡಗಿದೆ. ಸ್ವಲ್ಪ ಹೊತ್ತಿನಲ್ಲೇ ಅವಳು ಅದನ್ನು ಅನುಭವಿಸತೊಡಗಿದಳು. ಎಂದು ಮುಳುಗುತ್ತಾ ನನ್ನ ಕೂದಲ ಮೇಲೆ ಕೈಯಾಡಿಸಿದಳು. ಅವಳು ನನ್ನನ್ನು ಮಗುವಿನಂತೆಯೇ ನೋಡಿಕೊಂಡ ರೀತಿ ನನಗೆ ಇಷ್ಟವಾಯಿತು. ನೋಡುತ್ತಲೇ ಅವಳ ಮೊಲೆಗಳನ್ನು ಬರಿದು ಮಾಡಿದೆ. ತೃಪ್ತಿಯಾಯಿತ ಅಪ್ಪ ಎಂದಳು. ಮಗಳೇ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ನೀನು ನನಗೆ ಇನ್ನೂ ಹೆಚ್ಚಾಗಿ ಬೇಕು. ನೀನು ಒಪ್ಪಿದರೆ ನಾನು ನಿನಗೆ ಏನೇನೋ ಮಾಡಬೇಕು ಎಂದು ಕೇಳಿಕೊಂಡೆ. ಆಗಲೂ ಅವಳೇನು ಮಾತಾಡಲಿಲ್ಲ. ಎದೆ ಬಡಿದುಕೊಳ್ಳಲು ಶುರುವಾಯಿತು. ಎಲ್ಲಿ ಒಪ್ಪುವುದಿಲ್ಲವೋ ಎಂಬ ಭಯ ಕಾಡುತ್ತಿತ್ತು. ನಾನು ನಿನ್ನ ತೂತು ನೋಡಬೇಕು ಅಂತ ಕೇಳಿಯೇ ಬಿಟ್ಟೆ. ಅವಳು ಕಣ್ಣು ಮುಚ್ಚಿ ಕಾಲು ಅಗಲಿಸಿದಳು. ನನ್ನ ಕೈ ಅವಳ ಕಾಲಿನ ಮೇಲಿಂದ ಹೊರಳಿ ಅವಳ ಸೀರೆಯನ್ನು ಎತ್ತುತ್ತಿತ್ತು. ಅವಳು ಬಿಳಿ ಬಣ್ಣದ ಲಂಗ ಧರಿಸಿದಳು. ಅದನ್ನು ಎತ್ತಿದಾಗ ನನ್ನ ಅನುವಿನ ಬಾಳದಿಂಡಿನಂತ ಕಾಲುಗಳು ನನ್ನ ಕೈಗೆ ಸಿಕ್ಕವು. ನಾನು ಸೀರೆ ಲಂಗವನ್ನು ಮತ್ತಷ್ಟು ಮೇಲೆತ್ತಿದ್ದಾಗ ಅವಳ ತೂತಿನ ದರ್ಶನವಾಯಿತು. ನನಗೆ ಆಶ್ಚರ್ಯ, ಅವಳು ಕಾಚ ಧರಿಸಿರಲಿಲ್ಲ. ಅವಳ ತೂತು ಸಂಪೂರ್ಣ ಕಪ್ಪು ಪೊದೆಯಂತ ಕೂದಲಿನಿಂದ ಮುಚ್ಚಿಕೊಂಡಿತ್ತು. ನಾನು ಅವಳ ಲಂಗದ ಗಂಟು ತೆಗೆದು ಸೀರೆ ಸಮೇತ ನೆಲಕ್ಕೆ ಎಸೆದೆ. ಅವಳು ಬೆತ್ತಲಾಗಿದ್ದಳು, ಹಾಗೆ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು. ನಾನು ಅವಳ ತೊಡೆಗಳನ್ನು ಸವರುತ್ತಾ ಅವಳ ಉಬ್ಬಿದ ತೂತಿನ ಮೇಲೆ ಕೈ ಆಡಿಸಿದೆ. ಅವಳ ಕೂದಲಿನ ಪೊದೆ ಸರಿಸಿ ಅವಳ ಸೀಳನ್ನು ಬೆರಳಿನಿಂದ ಮಸಾಜ್ ಮಾಡಿದೆ. ಅವಳ ತೂತಿನ ಮೇಲೆ ಕೈ ಆಡಿಸಿದಷ್ಟು ಅವಳ ನಾಚಿಕೆ ಇಳಿಯುತ್ತಿತ್ತು. ಹಾಗೆಯೇ ಅವಳ ಚಂದ್ರನಾಡಿಯನ್ನು ಚಿವುಟಿದಾಗ ಜೋರಾಗಿ ಮುಳುಗಿದಳು. ನನ್ನ ಮಧ್ಯದ ಬೆರಳು ಅವಳ ಸೀಳನ್ನು ದಾಟಿ ಒಳಹೋಯಿತು. ನಾನು ಅದನ್ನು ಆಡಿಸಿದಂತೆಲ್ಲ ಅವಳೇ ಸೊಂಟ ಎತ್ತಿ ಕೊಡುತ್ತಿದ್ದಳು. ಅವಳ ನಾಚಿಕೆ ಎಲ್ಲಿಗೆ ಹೋಗಿತ್ತೆಂದರೆ ಸ್ವಲ್ಪ ಹೊತ್ತಿನಲ್ಲಿ ಅವಳೇ ತಿಕ ಎತ್ತಿ ನನ್ನ ಬೆರಳಿನ ಕಡೆ ತೂರುತ್ತಿದ್ದಳು. ನಾನು ಬಾಗಿ ಅವಳ ತೂತಿಗೆ ನನ್ನ ಬಾಯಿ ಇಟ್ಟೆ. ನಿಧಾನವಾಗಿ ನಾಲಿಗೆಯನ್ನು ಅವಳ ತೂತಿನೊಳಗೆ ತೂರಿಸಿ ಅವಳ ತುಲ್ತುಟಿಗಳ ಎಲ್ಲಾ ಮೂಲೆಯನ್ನು ನೆಕ್ಕಿದೆ.
ಅವಳ ಚಂದ್ರನಾಡಿಗೆ ನಾಲಿಗೆ ತಾಕಿದಾಗ ಕರೆಂಟ್ ಪಾಸ್ ಆದಂತೆ ನಡುಗಿದಳು. ನನ್ನ ನಾಲಿಗೆ ಆಳಕ್ಕೆ ಹೋದಷ್ಟು ಅವಳ ಮುಳುಕಾಟ ಜೋರಾಯಿತು. ಅವಳು ತಲೆ ಅತ್ತಿತ್ತ ಆಡಿಸುತ್ತಾ ಮೊಲೆ ಹಿಸುಕಿಕೊಳ್ಳುತ್ತಾ ಸೊಂಟ ಎತ್ತಿಕೊಡುತ್ತಿದ್ದರೆ ನಾನು ಅವಳ ತೊಡೆಗಳನ್ನು ಗಟ್ಟಿಯಾಗಿ ಹಿಡಿದು ಸಾಧ್ಯವಾದಷ್ಟು ಆಳಕ್ಕೆ ಹೋಗಿ ನೆಕ್ಕುತ್ತಿದ್ದೆ. ಅವಳ ಹನಿ ಹನಿ ರಸವನ್ನು ಬಿಡದೆ ನೆಕ್ಕುತ್ತಿದ್ದಾಗಲೇ ಒಮ್ಮೆ ಸೊಂಟ ಮೇಲಕ್ಕೆ ಎತ್ತಿ ಜೋರಾಗಿ ಮುಳುಗುತ್ತಾ ಕೆಳಕ್ಕೆ ಕುಸಿದಳು. ಅವಳ ತುಲ್ಲಸದ ಕಟ್ಟೆ ಒಡೆದು ಪ್ರವಾಹದಂತೆ ನನ್ನ ಬಾಯಿಗೆ ಹರಿದು ಬಂತು. ಅವಳು ನನ್ನನ್ನು ಬಳಿ ಕರೆದು, ಅಪ್ಪ, ನನ್ನನ್ನು ನಿಮ್ಮ ಕೈಲಾದಷ್ಟು ಪ್ರೀತಿ ಮಾಡಿ. ನನ್ನ ಬಗ್ಗೆ ಯೋಚಿಸಬೇಡಿ, ನನಗೀಗ ಕಾಯೋಕೆ ಆಗ್ತಿಲ್ಲ ಎಂದು ಕಿವಿಯಲ್ಲಿ ಪಿಸುಗುಟ್ಟಿದಳು. ಹಾಗೆ ಹೇಳುತ್ತಲೇ ತನ್ನ 2 ಕಾಲುಗಳನ್ನು ಅಗಲಿಸಿ ತನ್ನ ಮೊಲೆಗಳಿಗೆ ಒತ್ತುವಂತೆ ಹಿಡಿದು ತನ್ನ ತೂತನ್ನು ನನಗೆ ಅರ್ಪಿಸಿದಳು. ಆ ಭಂಗಿಯಲ್ಲಿ ನನ್ನ ಮಗಳು ಮಾದಕವಾಗಿ ಅತಿ ಸುಂದರವಾಗಿ ನನಗೆ ಮೀಸಲಿಟ್ಟವಳಂತೆ ಕಂಡಳು. ಹಾಗೆ ಮಾಡುತ್ತಲೇ ಅವಳು, ಅಪ್ಪ, ಇದೇ ತಾನೇ ನೀವು ಇಷ್ಟಪಟ್ಟಿದ್ದು. ಇದೇ ನೋಡಿ ನನ್ನ ಅತ್ಯಂತ ಖಾಸಗಿ ಅಂಗ. ಇದೇ ನಿಮ್ಮ ಮಗಳ ರಹಸ್ಯ ರಂಧ್ರ. ಇದೇ ರೀತಿ ತಾನೇ ನಾನು ನಿಮಗೆ ಬೇಕಾಗಿದ್ದು. ನಾನೀಗ ಕಷ್ಟಪಟ್ಟು ನಿಮ್ಮಿಷ್ಟದಂತೆ ಬದಲಾಗಿದ್ದೇನೆ. ಬನ್ನಿ, ಅನುಭವಿಸಿ ನನ್ನನ್ನು. ಇದೇ ಚಿಕ್ಕಂದಿನಿಂದಲೂ ನೀವು ಕೊಟ್ಟ ಪ್ರೀತಿಗೆ ಉಡುಗೊರೆ ಅಂದಳು. ನಾನು ಮರುಕ್ಷಣವೇ ನನ್ನ ಕಾದ ಗೂಟವನ್ನು ಅವಳ ಚಿಕ್ಕ ತೂತಿನಲ್ಲಿಟ್ಟು ತಳ್ಳಿದೆ. ಅವಳು ಅಳೋಕೆ ಶುರು ಮಾಡಿದಳು. ನಾನಾಗಲೇ ನನ್ನ ಗೂಟವನ್ನು ತೂತಿನಾಳಕ್ಕೆ ಇಳಿಸಿದ್ದರಿಂದ ಅವಳು ನೋವಿನಲ್ಲಿದ್ದಳು. ನಾನು ಅಲ್ಲಿಗೆ ನಿಲ್ಲಿಸಿ, ಏನಮ್ಮ ಅನು, ಏನಾಯಿತು? ನೋವಾಗುತ್ತಿದೆಯಾ ಎಂದು ಕೇಳಿದೆ. ಅವಳು ಅಳುತ್ತಾ, ಹೌದಪ್ಪ, ತಡೆಯಲಾರದಷ್ಟು ನೋವು. ಪ್ಲೀಸ್, ನಾನು ಹೇಳೋವರೆಗೂ ಅಲ್ಲಾಡಿಸಬೇಡಿ. ಸುಧಾರಿಸಿಕೊಳ್ಳಲು 1 ನಿಮಿಷ ಕೊಡಿ ಎಂದು ಕೇಳಿದಳು. ಅನು, ನೀನು 2 ಮಕ್ಕಳನ್ನು ಹೆತ್ತವಳು, ನಿನ್ನ ತೂತು ಲೂಸ್ ಇರಬೇಕಲ್ಲವೇ, ಯಾಕೆ ಈ ನೋವು ಎಂದು ಕೇಳಿದೆ. ಅವಳು ನೋವಿನಲ್ಲೇ, ಅಪ್ಪ, ನೀವೊಬ್ಬ ನಿಜವಾದ ಗಂಡಸು. ನಿಮ್ಮ ಗೂಟ ನನ್ನ ತೂತಿಗೆ ಬಹಳ ದೊಡ್ಡದು. ಹೇಳಬೇಕೆಂದರೆ ನಿಮ್ಮ ಕೋಲು ನನ್ನ ತೀರಿಕೊಂಡ ಗಂಡನ ಕೋಲಿನ 3ರಷ್ಟು ದಪ್ಪವಿದೆ. ಅದು ಅಲ್ಲದೆ ಅವನು ತೀರಿಕೊಂಡ ಮೇಲೆ ನಾನು ರತಿಕ್ರೀಡೆ ಆಡಿಲ್ಲ. ಇದರಿಂದ ತೂತು ಬಿಗಿಯಾಗಿರಬಹುದು. ಯೋಚನೆ ಬೇಡಪ್ಪ, ಸ್ವಲ್ಪ ಟೈಮ್ ಕೊಡಿ. ನನ್ನ ತೂತು ನಿಮ್ಮ ಗೂಟಕ್ಕೆ ಅಡ್ಜಸ್ಟ್ ಆದ ಮೇಲೆ ಕೆದು ಸುಖಪಡುವಿರಂತೆ ಎಂದು ಕಾರಣ ಹೇಳಿದಳು. ನನ್ನ ಮಗಳು ನಿಜವಾಗಿಯೂ ಒಳ್ಳೆಯವಳು. ನನ್ನನ್ನು ತುಂಬಾ ಕೇರ್ ಮಾಡುತ್ತಾಳೆ. ನಾನು ಅವಳ ಮೇಲೆ ಮಲಗಿ ನಿಗುರಿದ ಮೊಲೆ ತೊಟ್ಟನ್ನು ಚೀಪಿದೆ. ಅವಳು ರೆಡಿಯಾದಳು ಅನ್ನಿಸಿದಾಗ ಗೂಟವನ್ನು ಹೊರತೆಗೆದು ಜೋರಾಗಿ ತಳ್ಳಿದೆ. ಅವಳು ಒಮ್ಮೆ ಜೋರಾಗಿ ಕಿರುಚಿದಳು. ಆದರೆ ನನ್ನ ನಿಧಾನ ಗತಿಯ ಹೊಡೆತಗಳಿಂದ ಅವಳ ನೋವು ಹೋಗುತ್ತಿತ್ತು. ನನಗೂ ಮೊದಲಿನಷ್ಟು ಆವೇಶ ಇರಲಿಲ್ಲ. ಆದ್ದರಿಂದ ಅವಳಿಗೆ ನೋವಾಗದೆ ಸುಖ ಸಿಗುವಂತೆ ಮೆಲ್ಲಗೆ ಆಡಿಸಿದೆ. ಸ್ವಲ್ಪ ಹೊತ್ತಿನಲ್ಲೇ ಅವಳು, ಅಪ್ಪ, ನನಗೀಗ ನೋವಿಲ್ಲ. ನೀವಿನ್ನೂ ಜೋರಾಗಿ ಮಾಡಿ ಸುಖ ಪಡೆದುಕೊಳ್ಳಿ. ನಾನು ಅಮ್ಮನಂತೆಯೇ ಸುಖ ಕೊಡೋಕೆ ಟ್ರೈ ಮಾಡ್ತೀನಿ ಎಂದಳು. ನಾನು ನನ್ನ ವೇಗ ಜಾಸ್ತಿ ಮಾಡ್ತಾ ಮಾಡ್ತಾ ಜೋರಾಗಿ ಕೆಯ್ಯುತ್ತಿದ್ದೆ. ಅವಳು ಸೊಂಟ ಎತ್ತಿ ಕುಂಡಿಗಳನ್ನು ನನ್ನತ್ತ ಹೊಡೆಯುವಂತೆ ಕೆಯ್ಯುತ್ತಿದ್ದಳು. ಸುಮ್ಮನೆ ಏನಮ್ಮ, ನಿನ್ನ ಗಂಡನು ಹೀಗೆ ಕೆಯ್ಯುತ್ತಿದ್ನಾ ಅಂದೆ. ಅದಕ್ಕವಳು, ಇಲ್ಲಪ್ಪ, ವಾಸು ಒಳ್ಳೆಯ ಗಂಡನೇ, ಆದರೂ ಮಂಚದ ಮೇಲೆ ಅಲ್ಲ. ಅವನ ಗೂಟ ಚಿಕ್ಕದು ಮತ್ತು 10 ನಿಮಿಷಗಳಲ್ಲಿ ರಸ ಬಿಡುತ್ತಿತ್ತು. ನೀವು ಆಗಿನಿಂದ ಕೆಯ್ಯುತ್ತಿರೋದನ್ನು ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ಎಂದು ಹೊಗಳಿದಳು. ನಾನು ನನ್ನ ವೇಗ ಮತ್ತಷ್ಟು ಹೆಚ್ಚಿಸಿದೆ. ಅವಳೀಗ ತುಟಿ ಕಚ್ಚಿಕೊಳ್ಳೋಕೆ ಶುರುವಿಟ್ಟಳು. ಅದು ಅವಳ ಉದ್ರೇಕದ ಸಂಕೇತವಿರಬೇಕು ಎನಿಸಿ ಇನ್ನೂ ಆಳಕ್ಕೆ ಹೋಗಿ ಕುಟ್ಟತೊಡಗಿದೆ. ಅವಳು ತನ್ನ ಉಗುರಿನಿಂದ ನನ್ನ ಬೆನ್ನಿಗೆ ಗೀರುತ್ತಿದ್ದಳು. ಅವಳು ಕಾಲುಗಳು ನನ್ನ ಸೊಂಟವನ್ನು ಬಲವಾಗಿ ಹಿಡಿದಿತ್ತು. ನನ್ನ ವೇಗದಷ್ಟೇ ಬಲವಾಗಿ ಅವಳು ಸೊಂಟ ಎತ್ತಿ ಗುದ್ದುತ್ತಿದ್ದಳು. ನನ್ನ ಗೂಟಕ್ಕೆ ಅವಳ ತೂತು ಬಿಗಿಯಾದ ಅನುಭವವಾಯಿತು. ಅವಳು ತನ್ನ ಕೈಗಳಿಂದ ನನ್ನ ತಬ್ಬಿ ಹಿಡಿದು ರಸ ಬಿಟ್ಟು ಕುಸಿದು ಹಾಸಿಗೆಗೆ ಕುಂಡಿ ಊರಿದಳು. ಅವಳು ಮತ್ತೆ ಏಳಲು ಹೆಚ್ಚೇನು ಸಮಯ ಹಿಡಿಯಲಿಲ್ಲ. ಎದ್ದವಳೇ, ಅಪ್ಪ, ಇದೀಗ ನಿಮ್ಮ ಸರದಿ ಎಂದಳು. ಇಲ್ಲ ಅನುರಾಧ, ನಾನು ನಿನ್ನೊಳಗೆ ರಸ ಬಿಡೋದಿಲ್ಲ. ನೀನು ಮತ್ತೆ ತಾಯಿ ಆಗೋದು ಬೇಡ. ನೀನು ನನ್ನ ಗೂಟ ಚೀಪಿ ರಸ ಬರಿಸು ಎಂದೆ. ಅದಕ್ಕವಳು, ಅಪ್ಪ, ಗೂಟ ಎಂದಾದರೂ ಚೀಪಿದರಾಯಿತು. ನಾನೀಗ ನನ್ನ ಅಪ್ಪನ ಬಿಸಿ ವೀರ್ಯದ ಸುಖ ಅನುಭವಿಸಬೇಕು. ಯೋಚನೆ ಬೇಡ, ನಾನು ನಾಳೆಯಿಂದಾನೇ ಮಾತ್ರೆ ತಗೋತೀನಿ. ನಿಮಗೆ ಸುಖ ನನ್ನ ತೂತಿನಿಂದಲೇ ಸಿಗಬೇಕು ಎಂದಳು. ನಾನು ಮರುಕ್ಷಣವೇ ವಾಪಸ್ ರಾಡು ತೂರಿಸಿ ಅಲ್ಲಾಡಿಸಿದೆ. ಅವಳು ನನಗಿಂತಲೂ ವೇಗವಾಗಿ ಸೊಂಟ ಎತ್ತಿ ನನ್ನ ಕೇದಳು. ನನಗಾಗ ಸ್ವರ್ಗವೇ ಬಂದಂತಾಯಿತು. ಅವಳ ತೂತು ಮತ್ತಷ್ಟು ಬಿಗಿಯಾಗುತ್ತಿತ್ತು. ಅದೊಂದು ಬಲವಾದ ಏಟು ಅವಳ ಆಳಕ್ಕೆ ಬಿದ್ದೊಡನೆ ನನ್ನ ರಸ ಜಿಗಿಯಿತು. ಅವಳು ಕೈ ಬೀಸಿ ಕರೆದಳು. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಮಲಗಿಕೊಂಡೆ. ಅವಳು ತಬ್ಬಿ ಬೆಚ್ಚನೆ ಧಾವ ನೀಡಿದಳು. ನಾನು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದೆ. ಹೇಗಿತ್ತು? ನೀನು ಅಂದುಕೊಂಡಂತೆಯೇ ಇತ್ತ?
ಅಪ್ಪ, ನನಗೆ ನೀವು ಗಟ್ಟಿ ಗಂಡಸು ಎಂದು ಗೊತ್ತಿತ್ತು, ಆದರೆ ಇಷ್ಟೊಂದು ಎಂದು ತಿಳಿದಿರಲಿಲ್ಲ ಎಂದು ಹೊಗಳಿದಳು. ನಿನಗೂ ಸುಖ ಸಿಕ್ಕಿದ್ದು ನನಗೆ ಸಂತೋಷ ಆಯ್ತು ಅಂದೆ. ಅಪ್ಪ, ನನಗೂ ನಿಮ್ಮ ಸುಖ ನೋಡಿ ಖುಷಿಯಾಯಿತು. ಹೆಣ್ಣಿಲ್ಲದೆ ನೀವು ತುಂಬಾ ಸೊರಗಿದ್ದೀರಿ. ಇನ್ಮೇಲೆ ಆ ಕಷ್ಟ ಬೇಡ. ನಾನು ನಿಮ್ಮ ಹೆಂಡತಿಯಂತೆ ಮನೆ ಕೆಲಸದ ಜೊತೆಗೆ ನಿಮಗೆ ಸುಖ ಕೊಡುವುದು ನನ್ನ ಕೆಲಸ. ಯಾವಾಗ ಬೇಕೆನಿಸಿದರೂ ಮಂಚಕ್ಕೆ ಕರೆಯಿರಿ. ನನ್ನ ದೇಹ ಇನ್ನು ನಿಮ್ಮ ಸುಖಕ್ಕೆ ಎಂದಳು. ಆದರೆ ಅಕ್ಕಪಕ್ಕದ ಮನೆಯವರು ಮತ್ತು ನಿನ್ನ ಮಕ್ಕಳು ಏನೆಂದುಕೊಂಡರು? ನನ್ನ ಅರ್ಥವಿಲ್ಲದ ಪ್ರಶ್ನೆ. ಅದಕ್ಕವಳು ನಗುತ್ತಲೇ, ಅಪ್ಪ, ನೀನೆಷ್ಟು ಪೆದ್ದು. ಅಕ್ಕಪಕ್ಕದವರಿಗೆ ನಾವು ಈಗೇನೋ ಅದೇ, ಹೆಂಡತಿ ಇಲ್ಲದ ಅಪ್ಪ, ಅವನನ್ನು ನೋಡಿಕೊಳ್ಳುವ ಮಗಳು. ನನ್ನ ಮಕ್ಕಳಿನ್ನು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡವರಲ್ಲ. ಅವರನ್ನು ಬೇಗ ಮಲಗಿಸಿ ಇಲ್ಲಿಗೆ ಬರ್ತೀನಿ, ಆಮೇಲೆ ನನ್ನ ದೇಹ ನಿಮ್ಮದು, ಎಷ್ಟಾದರೂ ಸುಖ ಪಡಬಹುದು ಎಂದಾಗ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಈಗ ಅವಳು ನನ್ನ ಹೆಂಡತಿಯೇ ಆಗಿದ್ದಾಳೆ. ನನ್ನೊಡನೆ ನನ್ನ ಮಂಚದ ಮೇಲೆಯೇ ಮಲಗುತ್ತಾಳೆ. ವಾರಕ್ಕೆ 2-3 ಬಾರಿ ಅವಳೇ ಕರೆದು ಮಾಡಿಸಿಕೊಳ್ಳುತ್ತಾಳೆ. ಒಟ್ಟಿನಲ್ಲಿ ನನಗೂ ಸುಖ ಕೊಟ್ಟು ಅವಳು ಪಡೆಯುತ್ತಾಳೆ. ಹಲೋ ಸ್ನೇಹಿತರೆ, ಕತೆ ಹೇಗಿದೆ? ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.